ಒಂದು ಸಮೀಕರಣ ಅಂದ್ರೆ ಇಸ್ ಇರಬೇಕು, ವರ್ಗ ಸಮೀಕರಣ ಅನ್ಬೇಕು ಅಂತಂದ್ರೆ ಒಂದು ಏನ್ ಚರಾಕ್ಷರ ಇರ್ತದಲ್ರಿ ಅದ್ರ ಮೇಲಿನ ವರ್ಗ ಏನಾಗಿರ್ಬೇಕು ಅಂತಂದ್ರೆ 2 ಆಗಿರ್ಬೇಕು. ಇದು ಒಂದು ಬಂಪರ್ ಆಫರ್ ಏನಪ್ಪಾ ಅಂತಂದ್ರೆ ನಾವು ವರ್ಗ ಬಹುಪದೋಕ್ತಿಗಳನ್ನ ಏನಾದ್ರೂ ಚೆನ್ನಾಗಿ ಕಲ್ತೀವಿ ಅಂತಂದ್ರೆ ವರ್ಗ ಸಮೀಕರಣಕ್ಕೆ ಏನಪ್ಪಾ ಅಂದ್ರೆ ಅದು ಅಪ್ಲೈ ಆಗಿರುತ್ತೆ. x ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಬಿ ಸ್ಕ್ವೇರ್ ಮೈನಸ್ 4ac ಏನಪ್ಪಾ ಅಂದ್ರೆ 0ಗಿನ ಕಡಿಮೆ ಇತ್ತು ಅಥವಾ ನೆಗೆಟಿವ್ ಆಗಿತ್ತು ಅಂತಂದ್ರೆ ಅಲ್ಲಿ ಏನಂತಂದ್ರೆ ಯಾವುದೇ ರೀತಿಯಾದಂತಹ ವಾಸ್ತವ ಮೌಲ್ಯಗಳು ಇರುವುದಿಲ್ಲ. ಇಲ್ಲಿ ಇಸ್ ಈಕ್ವಲ್ ಟು ಸೈನ್ ಐತಿ, ಇದೊಂದು ಸಮೀಕರಣ ಬಹುಪದೋಕ್ತಿ ಅಲ್ಲ. ಆನಂತರ x ನ ಮಹತ್ತಮ ಘಾತ ಏನಪ್ಪಾ ಅಂದ್ರೆ 2 ಐತಿ, ಹಂಗಂದ್ರೆ ಇದೇನಂತಂದ್ರೆ ಒಂದು ವರ್ಗ ಸಮೀಕರಣ ಆಗಿರ್ತೈತಿ. ಮೂಲಗಳು ವಾಸ್ತವ ಮತ್ತು ಸಮ ಆಗ್ಯಾವ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಅದರದ್ದು ಶೋಧಕದ ಬೆಲೆ ಏನಾಗಿರ್ತೈತಿ ಅಂತಂದ್ರೆ 0 ಆಗಿರ್ತೈತಿ ಅಂತ ಅರ್ಥ. ಸೊ ನಾವು ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಸರಿ. ಇಲ್ಲ ಸರ್ ದಟ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ನೀವು ನಮ್ಮ ಒಂದು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಅನ್ನ ಮಾಡಿರಿ, ಸ್ವಲ್ಪ ಹೊತ್ತಿನೊಳಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸ ಮಾಡಿರ್ತೀವಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋ ಒಳಗೆ ಏನ್ ಮಾಡಿದ್ವಿ ಅಂತಂದ್ರೆ ನಮ್ಮ 10ನೇ ತರಗತಿ ಗಣಿತ ವಿಷಯದ 3ನೇ ಪಾಠದ ಎಲ್ಲ ಒಂದು ಪ್ರಶ್ನೆಗಳನ್ನ ನಾವೇನಂದ್ರೆ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 4ನೇ ಪಾಠ ವರ್ಗ ಸಮೀಕರಣ ಏನಪ್ಪಾ ಅಂತಂದ್ರೆ ಡಿಸ್ಕಸ್ ಮಾಡುವಂತ. ಓಕೆ, ಸೊ ಈಗ ವರ್ಗ ಸಮೀಕರಣದ ಈ ಒಂದು ವಿಡಿಯೋದೊಳಗೆ ಏನಂತಂದ್ರೆ ವರ್ಗ ಸಮೀಕರಣದ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನ್ ಮಾಡೋಣ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಥಿಯರಿ ಪಾರ್ಟ್ ಅನ್ನ ತಿಳ್ಕೊಂಡು ನಾವೇನಪ್ಪಾ ಅಂದ್ರೆ ಕ್ವಶನ್ಸ್ ಗೆ ಹೋಗೋಣಂತ. ಓಕೆ, ಸೊ ದಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗೆ ಇತ್ತಂದ್ರೆ ಸರಿ. ಇಲ್ಲ ಸರ್ ದಟ್ ನಿಮ್ ವಿಡಿಯೋನ ಇದೇ ಮೊದಲೇ ಸಾರಿ ನೋಡ್ತಾ ಇದೀವಿ ಅಂತ ಅನ್ನೋದಾದ್ರೆ ನನ್ನ ಒಂದು ಕಿರು ಪರಿಚಯನ ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡ್ತೀನಿ. ಆನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಬೋಧಿಸ್ತೇನೆ. ಸರಿನಾ? ರೈಟ್. ಸೊ ಬರ್ರಿ ದಟ್ ವರ್ಗ ಸಮೀಕರಣದ ಬಗ್ಗೆ ನಮ್ಗೆ ಏನಲ್ಲ ಸ್ವಲ್ಪ ಏನಂತಂದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳುತ್ತೆ. ಓಕೆ, ಸೊ ವರ್ಗ ಸಮೀಕರಣದ ಮೊದಲು ಏನಪ್ಪಾ ಅಂದ್ರೆ ಸಾಮಾನ್ಯ ರೂಪ. ವರ್ಗ ಸಮೀಕರಣದ ಸಾಮಾನ್ಯ ರೂಪ ಯಾವ ರೀತಿ ಇರ್ತೈತಿ ಅಂತಂದ್ರೆ ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಆಗಿರ್ತೈತ್ರಿ. ಓಕೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಆಗಿರ್ತೈತಿ. ಒಂದು ಸಮೀಕರಣ ಅಂದ್ರೆ ಇಸ್ ಈಕ್ವಲ್ ಟು ಇರಬೇಕು, ವರ್ಗ ಸಮೀಕರಣ ಅನ್ಬೇಕು ಅಂತಂದ್ರೆ ಒಂದು ಏನ್ ಚರಾಕ್ಷರ ಇರ್ತದಲ್ರಿ ಅದ್ರ ಮೇಲಿನ ವರ್ಗ ಏನಾಗಿರ್ಬೇಕು ಅಂತಂದ್ರೆ 2 ಆಗಿರ್ಬೇಕು. ಓಕೆ, ಇಲ್ಲಿ a b c ಅನ್ನೋ ಏನಪ್ಪಾ ಅಂತಂದ್ರೆ a b c ಏನಪ್ಪಾ ಅಂತಂದ್ರೆ ವಾಸ್ತವ ಸಂಖ್ಯೆಗಳು. ಇವೇನ್ರಿ ಇವು ವಾಸ್ತವ ಸಂಖ್ಯೆಗಳು. ಆ ನಂತರ ಇದ್ರೊಳಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಎ ಏನಾಗಿರ್ಬಾರ್ದು ಅಂತಂದ್ರೆ 0 ಆಗಿರ್ಬಾರ್ದು. ಒಂದು ವೇಳೆ ಇಲ್ಲಿ ಏನಾದ್ರೂ ಎ 0 ಆಯ್ತು ಅಂತಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನೋದು ಹೋಗ್ಬಿಡ್ತೈತಿ, ಅಂದ್ರೆ ಇದು ವರ್ಗ ಸಮೀಕರಣ ಆಗಲ್ಲ. ಅವಾಗ ಏನಾಗತ್ತಪ್ಪ ಅಂತಂದ್ರೆ ರೇಖಾತ್ಮಕ ಸಮೀಕರಣ ಆಗ್ತೈತಿ. ಹಿಂಗಾಗಿ ಎ ಏನಾಗಿರ್ಬಾರ್ದು ಅಂದ್ರೆ 0 ಆಗಿರ್ಬಾರ್ದು. ಆ ನಂತರ ಇಲ್ಲಿ ಎಕ್ಸ್ ಏನಾಗಿರ್ತೈತಿ ಅಂತಂದ್ರೆ ಎಕ್ಸ್ ಒಂದು ಚರಾಕ್ಷರ ಆಗಿರ್ತೈತಿ. ಓಕೆ, ಸೊ ಇದು ನಮಗ ಎಕ್ಸಾಮಿಗೆ ಕೇಳಬಹುದು. ನಂತರ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಇದಕ್ಕಿಂತ ಮುಂಚೆ ನಾವು ಏನಪ್ಪಾ ಅಂತಂದ್ರೆ ಬಹುಪದೋಕ್ತಿಗಳಿಗೂ ಇದನ್ನ ನಾವು ಓದಿದ್ವಿ. ಹಂಗಂದ್ರೆ ಆ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಮತ್ತು ಇದಕ್ಕೆ ಏನಪ್ಪಾ ಅಂತಂದ್ರೆ ವ್ಯತ್ಯಾಸ ಏನಂತಂದ್ರೆ ಇಲ್ಲಿ ಸಮೀಕರಣದೊಳಗೆ ಈಸ್ ಈಕ್ವಲ್ ಟು ಸೈನ್ ಇರ್ತತಿ, ಬಹುಪದೋಕ್ತಿ ಒಳಗೆ ಈಸ್ ಈಕ್ವಲ್ ಟು ಸೈನ್ ಇರುವುದಿಲ್ಲ. ಅದೇ ಒಂದು ವ್ಯತ್ಯಾಸ. ಓಕೆ, ಆನಂತರ ವರ್ಗ ಬಹುಪದೋಕ್ತಿ ಮತ್ತು ವರ್ಗ ಸಮೀಕರಣಕ್ಕೆ ಏನಪ್ಪಾ ಅಂದ್ರೆ ಏನು ಒಂದು ಕಾಮನ್ ಐತಿ ಅಂತಂದ್ರೆ ಏನ್ ಸಾಮಾನ್ಯವಾಗೈತಿ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಎಕ್ಸ್ ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳು ಏನಾಗಿರ್ತಾವ ಅಂತಂದ್ರೆ ಸಮ ಆಗಿರ್ತಾವ. ಓಕೆ, ಇದ್ರದ್ದು ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳು ಅಂದ್ರು ಅದೇ, ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳು ಅಂದ್ರು ಅದನ್ನೇ ಕಂಡುಹಿಡಿದೀವಿ. ಆ ನಂತರ ಒಂದು ವರ್ಗ ಬಹುಪದೋಕ್ತಿಯ ಮೂಲಗಳನ್ನ ಕಂಡುಹಿಡಿ ಅಂತಂದ್ರು ನಾವು ಏನಪ್ಪಾ ಅಂತಂದ್ರ ಅದನ್ನೇ ನಾವೇನಂದ್ರೆ ಕಂಡು ಹಿಡಿದಿರ್ತೀವಿ. ಓಕೆನಾ? ಸೊ ಇದಕ್ಕೆ ಏನಪ್ಪಾ ಅಂತಂದ್ರೆ ಕನ್ಫ್ಯೂಷನ್ ಬೇಡ. ಇದು ಒಂದು ಬಂಪರ್ ಆಫರ್ ಏನಪ್ಪಾ ಅಂತಂದ್ರೆ ನಾವು ವರ್ಗ ಬಹುಪದೋಕ್ತಿಗಳನ್ನ ಏನಾದ್ರೂ ಚೆನ್ನಾಗಿ ಕಲ್ತೀವಿ ಅಂತಂದ್ರೆ ವರ್ಗ ಸಮೀಕರಣಕ್ಕೆ ಏನಪ್ಪಾ ಅಂದ್ರೆ ಅದು ಅಪ್ಲೈ ಆಗಿರ್ತೈತಿ. ರೈಟ್. ನಂತರ ಒಂದು ವರ್ಗ ಸಮೀಕರಣ ಬಿಡಿಸ್ಬೇಕಂತಂದ್ರ ಅದಕ್ಕೆ ಮೆಥಡ್ಸ್ ಯಾವ್ದವು, ವಿಧಾನಗಳು ಯಾವ್ದವು ಅಂತಂದ್ರ 3 ವಿಧಾನಗಳದಾವ್ರಿ. ಅವು ಯಾವಪ್ಪ ಅಂತಂದ್ರ ಒಂದು ಅಪವರ್ತನ ವಿಧಾನ. ಓಕೆ, ಈಗ ನಮಗೊಂದು ವರ್ಗ ಸಮೀಕರಣ ಐತಿ ಅಂತಂದ್ರ ಅದರ ಮಧ್ಯದ ಪದ. ಸೊ ನಾ ಈಗ ಇದಕ್ಕೆ ನಿಮ್ಗೆ ಎಕ್ಸ್ಪ್ಲನೇಷನ್ ಸಲುವಾಗಿ ಏನಪ್ಪಾ ಅಂತಂದ್ರೆ ನಾ ಇದನ್ನ ಬರ್ಕೋತೇನ್ರಿ. ಏನ್ರಿ ಇದರ ಸಾಮಾನ್ಯ ರೂಪವನ್ನ ಬರ್ಕೊಂಡಿರ್ತೇನೆ. ಎಕ್ಸ್ ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಆಯ್ತು ಅಂತಂದ್ರೆ ಇಲ್ಲಿ ಅಪವರ್ತನ ವಿಧಾನದೊಳಗೆ ಇಲ್ಲಿ ಬರುವಂತ ಎಕ್ಸ್ ನ ಸಹಗುಣಕವನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಡ್ಕೊಂಡು ಅದನ್ನ ಏನಪ್ಪಾ ಸಾಲ್ವ್ ಮಾಡ್ತೀವಿ. ಅದು ನಮ್ಮ ಅಪವರ್ತನ ವಿಧಾನ ಆಗಿರ್ತೈತಿ. ನಂತರ ಎರಡನೇದು ಏನಪ್ಪಾ ಅಂತಂದ್ರೆ ಸೂತ್ರದ ವಿಧಾನ. ಓಕೆ, ಸೊ ಇದು ಹಿಂದಿನ ಸಿಲೆಬಸ್ ಒಳಗೆ ಇದಕ್ಕೆ ಪ್ರಾಮುಖ್ಯತೆ ಜಿ ಕೊಟ್ಟಿದ್ದ. ಈಗ ಇದ್ರ ಪ್ರಾಮುಖ್ಯತೆ ಸ್ವಲ್ಪ ಕಡಿಮೆ ಐತಿ ಅಂತ ಬಿಡಂಗಿಲ್ಲ. ಈ ಸೂತ್ರ ನಮ್ಗೆ ಏನಪ್ಪಾ ಅಂತಂದ್ರೆ ಗೊತ್ತಿರ್ಬೇಕ್ರಿ. ಸೂತ್ರ ಏನಂತಂದ್ರೆ ಎಕ್ಸ್ ಬೆಲೆಯನ್ನ ಕಂಡುಹಿಡಿಬೇಕಾದಾಗ ಇದು ಸೂತ್ರ ಏನೈತಿ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2
ಈ ಒಂದು ಸೂತ್ರದ ಮೂಲಕ ಏನಪ್ಪಾ ಅಂದ್ರ ನಾವು ಎರಡು ಮೂಲಗಳನ್ನ ನಾವಿಲ್ಲಿ ಕಂಡು ಹಿಡಿಬಹುದು. ಓಕೆ, ಸೊ ಇದು ಸಹಿತ ನಮಗೆ ಮುಂದೆ ಬಳಕೆ ಆಗುತ್ತೆ. ಅದು ಏನಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ರೈಟ್. ಇದು ಎರಡನೇ ವಿಧಾನ ಏನಪ್ಪಾ ಅಂದ್ರೆ ಸೂತ್ರದ ವಿಧಾನ. ಇನ್ನೊಂದು ಏನಪ್ಪಾ ಅಂತಂದ್ರ ವರ್ಗ ಪೂರ್ಣಗೊಳಿಸುವ ವಿಧಾನ. ಓಕೆ, ಸೊ ಇದೇನಪ್ಪಾ ಅಂತಂದ್ರೆ ಇದು ಹಿಂದಿನ ಸಿಲೆಬಸ್ ಹೋಗಿತ್ತು, ಆದ್ರೆ ಈ ಸಿಲೆಬಸ್ ಗೆ ನಮ್ಗ ಇಲ್ಲ, ಇದು ನಮ್ಗ ಡಿಲೀಟ್ ಆಗೈತಿ. ಅಂದ್ರೆ ಈ ಒಂದು ಸಿಲೆಬಸ್ ಗೆ, ಈ ಒಂದು ನಮ್ಗ 10ಕ್ಕೆ ನಮ್ಗೆ ಏನ್ ಅಗ್ದಿ ಇಂಪಾರ್ಟೆಂಟ್ ಇರೋದು ಯಾವ್ದಪ್ಪ ಅಂತಂದ್ರೆ ಅಪವರ್ತನ ವಿಧಾನ ನಮಗ ಬಹಳ ಮುಖ್ಯವಾದಂತದ್ದು. ಸರಿನಾ? ನಂತರ ನೆಕ್ಸ್ಟ್ ಇದೇನಪ್ಪಾ ಅಂದ್ರ ಮೂಲಗಳ ಸ್ವಭಾವಗಳು. ಮೂಲಗಳ ಸ್ವಭಾವ ಅಂತಂದ್ರೆ ಏನ್ರಿ, ಇಲ್ಲಿ ನಮ್ಗೆ ಇದಕ್ಕೆ ಏನಪ್ಪಾ ಅಂದ್ರೆ ಇದನ್ನ ನಾವು ಮೂಲಗಳನ್ನ ಕಂಡಿಡ್ತೀವಿ, ಇದಕ್ಕೆ ಉತ್ತರವನ್ನ ಕಂಡಿಡ್ತೀವಿ. ಒಂದು ವರ್ಗ ಸಮೀಕರಣ ಐತಿ ಅಂತ ಅದಕ್ಕೆ ಎಷ್ಟು ಉತ್ತರ ಇರ್ತಾವ ಅಂತಂದ್ರ ಮ್ಯಾಕ್ಸಿಮಮ್ 2 ಉತ್ತರ ಇರ್ತಾವ. ಹೆಚ್ಚಿಗೆ ಅಂದ್ರೆ ಎಷ್ಟು ಇರ್ತಾವ ಅಂತಂದ್ರೆ 2 ಉತ್ತರ ಇರ್ತಾವ್ರಿ. ಆ 2 ಉತ್ತರಗಳದ್ದು ಹೆಂಗಂದ್ರ ಆ ಉತ್ತರಗಳು ಏನಾಗಿರ್ತಾವ ಅನ್ನೋದನ್ನ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ತಿಳ್ಕೊತೀವಿ. ಓಕೆನಾ? ಸೊ ಇಲ್ಲಿ ನಮ್ಗ ಈ ಬಿ ಸ್ಕ್ವೇರ್ ಪ್ಲಸ್ ಇದು ಈ ಇಷ್ಟು ಸೂತ್ರದೊಳಗ ನಮ್ಗೆ ಉತ್ತರ ಡಿಸೈಡ್ ಮಾಡ್ರಿ ಯಾರಪ್ಪಾ ಅಂತಂದ್ರೆ ಇದು ಯಾವ್ದ್ರಿ, ಬಿ ಸ್ಕ್ವೇರ್ ಮೈನಸ್ 4ac ಅನ್ನೋದು. ಯಾಕಂದ್ರೆ ಅದು ಏನಪ್ಪಾ ಅಂದ್ರೆ ರೂಟ್ ಒಳಗೈತಿ, ಅದೇನಪ್ಪಾ ಅಂದ್ರೆ ಇದನ್ನ ನಿರ್ಧಾರ ಮಾಡ್ತೈತಿ. ಸೊ ಹಂಗಂದ್ರೆ ಇಲ್ಲಿ ಶೋಧಕ ಯಾವುದು ಅಂತಂತಂದ್ರೆ ಶೋಧಕ ನಮ್ಗೆ ಏನಪ್ಪಾ ಅಂದ್ರೆ ಪರೀಕ್ಷೆ ಕೇಳ್ತಾನ ಏನ್ರಿ, ಒಂದು ವರ್ಗ ಸಮೀಕರಣದ ಶೋಧಕವನ್ನ ಬರೀರಿ ಅಂತಂದೇಳಿ ಶೋಧಕವನ್ನ ಡೆಲ್ಟಾಲಿಂದ ಗುರುತಿಸ್ತಾರ. ಅದೇನಂತಂದ್ರೆ ಏನಾಗಿರ್ತೈತಿ ಅಂತಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಆಗಿರ್ತೈತಿ. ಓಕೆನಾ? ಒಂದ್ ವೇಳೆ ಇದೇನಂತಂದ್ರೆ ಈಗ ಇದು ಶೋಧಕ ಏನಾಗಿರ್ಬೋದು ಅಂತಂದ್ರೆ 0ಕ್ಕಿಂತ ಹೆಚ್ಚಿಗೆ ಇರ್ಬೋದು, ಅಥವಾ 0ಗೆ ಸಮ ಆಗಿರ್ಬೋದು, ಅಥವಾ 0ಕ್ಕಿಂತ ಏನಪ್ಪಾ ಅಂತಂದ್ರೆ ಕಡಿಮೆ ಆಗಿರ್ಬೋದು. ಒಂದ್ ವೇಳೆ ಇದೇನಾದ್ರೂ 0ಕ್ಕಿಂತ ಹೆಚ್ಚಿಗೆ ಇತ್ತಂತಂದ್ರೆ 0ಕ್ಕಿಂತ ಹೆಚ್ಚಿಗೆ ಇತ್ತಪ್ಪ ಅಂದ್ರೆ ಇದು ಏನಾಗಿರ್ತೈತಿ ಅಂತಂದ್ರೆ ಇದು ಪಾಸಿಟಿವ್ ಏನ್ರಿ ಧನ ಪೂರ್ಣಾಂಕ ಆಗಿರ್ತೈತಿ. ಒಂದ್ ವೇಳೆ 0ಕ್ಕಿಂತ ಕಡಿಮೆ ಇತ್ತಂತಂದ್ರೆ ಇದೇನಾಗಿರ್ತೈತಿ ಅಂತಂದ್ರೆ ಋಣ ಪೂರ್ಣಾಂಕ ಆಗಿರ್ತೈತಿ. ಒಂದ್ ವೇಳೆ ಧನ ಪೂರ್ಣಾಂಕ ಆಗಿತ್ತು ಅಂತಂತಂದ್ರೆ ಅಲ್ಲಿ ಮೂಲಗಳು ಏನಾಗಿರ್ತಾವ ಅಂತಂತಂದ್ರ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರ್ತತಿ. ವಾಸ್ತವ ಮೂಲಗಳನ್ನ ಇದು ಹೊಂದಿರ್ತೈತಿ. ಇದೇನಾಗಿರ್ತೈತಿ, ಒಂದು ವೇಳೆ ಇದೇನಾದ್ರೂ ಪಾಸಿಟಿವ್ ಇತ್ತು, ಒಂದು ವೇಳೆ ಇದೇನಾದ್ರೂ ಧನ ಪೂರ್ಣಾಂಕ ಆಗಿತ್ತು ಅಂತಂತಂದ್ರೆ ಇದೇನಾಗುತ್ತೆ ಅಂದ್ರೆ ಒಂದು ಏನಂತಂದ್ರ ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಸೊ ಒಂದು ಭಾಗಲಬ್ಧ ಸಂಖ್ಯೆ ಆಗಿತ್ತು ಅಂತಂದ್ರೆ ಬರುವಂತ ಉತ್ತರ ಏನಾಗಿರ್ತೈತಿ ಅಂದ್ರೆ ಒಂದು ವಾಸ್ತವ ಸಂಖ್ಯೆ ಆಗಿರ್ತೈತಿ. ಸೊ ಇಲ್ಲಿ ಪ್ಲಸ್ ಆರ್ ಮೈನಸ್, ಪ್ಲಸ್ಗೆ ಒಂದು ಮೈನಸ್ಗೆ ಒಂದು, ಎರಡು ನಮ್ಗೆ ಏನಪ್ಪಾ ಅಂತಂದ್ರೆ ಮೂಲಗಳಿರ್ತಾವು, ಅವು ಏನಾಗಿರ್ತಾವ ಅಂದ್ರೆ ಭಿನ್ನವಾಗಿರ್ತಾವು ಮತ್ತು ವಾಸ್ತವ ಸಂಖ್ಯೆಗಳಾಗಿರ್ತಾವ. ಒಂದ್ ವೇಳೆ ಇದೇನಾದ್ರೂ 0 ಆಗಿತ್ತು ಅಂತಂದ್ರೆ ಇದು 0 ಆಗಿತ್ತಂದ್ರೆ ಇದು ಪೂರ್ತಿ ಹೋಗ್ಬಿಡ್ತ್ರಿ. ನಮಗ್ ಬರೋದು ಏನಾಗುತ್ತೆ ಅಂತಂದ್ರೆ -b/2a ಆಗಿರ್ತೈತಿ. ಹಂಗಂದ್ರೆ ಇಲ್ಲಿ ಎರಡೂ ಏನಂತಂದ್ರೆ ಮೂಲಗಳು ಏನಾಗಿರ್ತಾವ ಅಂತಂದ್ರೆ ಸಮವಾಗಿರ್ತಾವು. ಎರಡು ಸಮನಾದ ವಾಸ್ತವ ಮೂಲಗಳನ್ನ ಹೊಂದಿರ್ತಾವು. ಓಕೆ, ಅಲ್ಲಿ ಏನಾಗಿರ್ತೈತಿ ಅಂದ್ರೆ -b/2a, ಎರಡು ಉತ್ತರ ಏನಾಗಿರ್ತಾವ ಅಂದ್ರೆ -b/2a ಆಗಿರ್ತಾವ. ಆ ರೀತಿಯಾದಂತ ನಾವು ಲೆಕ್ಕಗಳನ್ನ ಮಾಡ್ತೀವಿ, ಅದು ಬಂದಾಗ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗಿರ್ತೈತಿ. ನಂತರ ಒಂದ್ ವೇಳೆ ಏನಾದ್ರು 0ಕ್ಕಿಂತ ಕಡಿಮೆ ಇತ್ತು ಅಂದ್ರೆ 0ಕ್ಕಿಂತ ಕಡಿಮೆ ಅಂತಂದ್ರೆ ಇದೇನ್ರಿ, ಇದು ಏನಾದ್ರು ಒಂದ್ ವೇಳೆ ಋಣ ಪೂರ್ಣಾಂಕ ಆಗಿತ್ತಂದ್ರೆ ನೆಗೆಟಿವ್ ಆಗಿತ್ತು ಅಂತಂದ್ರೆ ಅದ್ರ ಬೆಲೆ ನಮ್ಗ ಕಂಡಿಡ್ಯಾಕ ಬರಲ್ಲ. ಅದು ಯಾವ ರೀತಿ ಆಗತ್ತಪ್ಪ ಅಂತಂದ್ರೆ ಈ ರೀತಿ ಆಗತ್ರಿ. ಹೆಂಗ್ರಿ, √-3 ಇದ್ರ ಬೆಲೆ ಏನಂತಂದ್ರೆ ಇದು ವಾಸ್ತವ ಸಂಖ್ಯೆ ಅಲ್ಲ. ಓಕೆ, -3 ಬಂದಿತ್ತು, -4 ಬಂತಂದ್ರೆ ಇವೇನಪ್ಪಾ ಅಂದ್ರೆ ವಾಸ್ತವ ಸಂಖ್ಯೆ ಅಲ್ಲ. -4 ಇದ್ರದ್ದು ಏನಪ್ಪಾ ಅಂದ್ರೆ ವರ್ಗಮೂಲ ಕಂಡಿಡ್ಯಾಕ ಬರ್ತಲ್ರಿ, ಇದ್ರದ್ದು ವರ್ಗಮೂಲ ಕಂಡಿಡ್ಯಾಕ ಬರಲ್ರಿ. 4ರ ವರ್ಗಮೂಲ ಕಂಡಿಡ್ಯಾಕ ಬರ್ತೈತಿ ಹೊರತಾಗಿ -4ರದ ಕಂಡಿಡ್ಯಾಕ ಬರಂಗಿಲ್ಲ. ಸೊ ಈ ರೀತಿ ಆದಂತದ್ದು ಏನಪ್ಪಾ ಅಂತಂದ್ರೆ ಇದು ಒಂದ್ ವೇಳೆ ಋಣ ಪೂರ್ಣಾಂಕ ಬಂದ್ರೆ ಈ ರೀತಿ ಬರ್ತೈತಿ, ಇದು ವಾಸ್ತವ ಸಂಖ್ಯೆ ಅಲ್ಲ. ಅದ್ರ ಸಲುವಾಗಿ ಇದು ಏನಂತಂದ್ರೆ ಯಾವುದೇ ವಾಸ್ತವ ಮೂಲಗಳಿಲ್ಲ, ಯಾವುದೇ ವಾಸ್ತವ ಮೂಲಗಳಿಲ್ಲ. ಈ ತರ ಇತ್ತಂದ್ರೆ ಏನ್ರಿ, ಒಂದ್ ವೇಳೆ ಏನಾದ್ರು b² - 4ac ಏನಪ್ಪಾ ಅಂದ್ರೆ 0ಕ್ಕಿಂತ ಕಡಿಮೆ ಇತ್ತು ಅಥವಾ ನೆಗೆಟಿವ್ ಆಗಿತ್ತು ಅಂತಂದ್ರೆ ಅಲ್ಲಿ ಏನಂತಂದ್ರೆ ಯಾವುದೇ ರೀತಿಯಾದಂತಹ ವಾಸ್ತವ ಮೂಲಗಳು ಇರುವುದಿಲ್ಲ. ಇದು ನಮಗ ಚೆನ್ನಾಗಿ ಗೊತ್ತಿರಲಿ. ಇದು ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ನಾವೇನ್ ಮಾಡ್ಬೋದು ಅಂತಂದ್ರೆ ಅಲ್ಲಿ ನಮ್ಗ ಈ ಒಂದು ಪಾಠದ ಮೇಲೆ ಬರುವಂತಹ ಪ್ರಶ್ನೆಗಳನ್ನ ಸರಳವಾಗಿ ಮಾಡ್ಬೋದು. ಇದನ್ನ ಪಾಸ್ ಮಾಡ್ಕೊಂಡು ಕಟ್ ಮಾಡ್ಕೊಡ್ರಿ. ನಂತರ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ನಾವು 1 by 1 ನೋಡ್ಕೊತಾ ಹೋಗೋಣಂತ. ಈ ಪಾಠದ ಮೇಲೆ ಬಹು ಆಯ್ಕೆ ಪ್ರಶ್ನೆಗಳು ಎಷ್ಟು ಅಂದ್ರೆ 16 ಅದಾವ್ರಿ. ದಟ್ 1 by 1 ಡಿಸ್ಕಸ್ ಮಾಡೋಣಂತ. ಸೊ ಮೊದಲನೇ ಒಂದು ದಟ್ ಪ್ರಶ್ನೆ ಏನದ ನೋಡ್ರಿ, ವರ್ಗ ಸಮೀಕರಣದ ಆದರ್ಶ ರೂಪ. ಸೊ ಒಂದು ವರ್ಗ ಸಮೀಕರಣ ಐತಿ ಅಂದ್ರೆ ಅದ ಆದರ್ಶ ರೂಪ ಏನಾಗಿರ್ತೈತಿ ಅಂತಂದ್ರೆ ax² + bx + c = ಏನಾಗಿರ್ತೈತಿ ಅಂದ್ರೆ 0 ಆಗಿರ್ತೈತಿ. ಸರಿನಾ? ರೈಟ್. ಸೊ ಅದರ ಆದರ್ಶ ರೂಪ ಅದ ಉತ್ತರ ಸರಿಯಾದಂತ ಉತ್ತರ ಏನಾಗೈತಿ ಅಂತಂದ್ರ ಆಪ್ಷನ್ ಬಿ ಸರಿಯಾದಂತ ಉತ್ತರ
ಆಗೈತಿ. ಓಕೆ, ನಾವು ಪ್ರಶ್ನೆಯನ್ನ ಇನ್ನೊಂದ್ಸ ಇದು ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಒಂದೇ ಆಪ್ಷನ್ ಏನೈತಿ ಅಂತಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಎಕ್ಸ್ ಪ್ಲಸ್ ಸಿ ಐತಿ, ಹೋಯ್ತು ಎರಡನೇ ಸರಿಯಾದಂತ ಉತ್ತರ. ಮೂರನೇದು ಏನದಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಎಕ್ಸ್ ಮೈನಸ್ ಸಿ ಐತಿ, ನಮಗ್ ಪ್ಲಸ್ ಇರ್ಬೇಕ್ರಿ, ಸೈನ್ ಮೈನಸ್ ಅದಾವು. ಮೂರನೇದು ಏನದಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಎಕ್ಸ್ ಮೈನಸ್ ಸಿ ಈಕ್ವಲ್ ಟು 0 ಐತಿ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ಮೂರನೇದು ಮತ್ತು ನಾಲ್ಕನೇದು ಏನಂತಾರೆ ಆಪ್ಷನ್ ಸೇಮ್ ಅದಾವ್ರಿ. ಓಕೆ, ಆದ್ರೆ ನಮ್ಗೆ ಇಲ್ಲಿ ಏನಂತಾರೆ ಇಸ್ಕೊಲ್ ಟು ಸೈನ್ ಇರಬೇಕು, ಆ ನಂತರ ಎಲ್ಲಾ ಕಡೆ ಪ್ಲಸ್ ಇರಬೇಕು. ಹಿಂಗಾಗಿ 1 2 1 3 4 ಏನಪ್ಪಾ ಅಂದ್ರೆ ತಪ್ಪಾಗ್ತಾವ. ಎರಡನೇ ಉತ್ತರ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು, ಓಕೆ, ಸೊ ನಾನು ನಿಮ್ಗೆ ಹೇಳಿದ್ದೆ ಒಂದು ವರ್ಗ ಸಮೀಕರಣ ಇರಬೇಕು ಅಂತಂದ್ರೆ ಇಸ್ಕೊಲ್ ಟು ಸೈನ್ ಇರಬೇಕು, ಆ ನಂತರ ಚರಾಕ್ಷರದ ಘಾತಾಂಕ ಮಹತ್ತಮ ಘಾತಾಂಕ 2, ಅದರ ಡಿಗ್ರಿ 2 ಆಗಿರ್ಬೇಕು. ಸೊ ಅಂತಾವ್ ನೋಡಿದ್ವಿ ಅಂತಂದ್ರೆ ಒಂದೇದ್ ಏನದ ರೀ ಎಕ್ಸ್ ಕ್ಯೂಬ್ ಮೈನಸ್ 6x, ಅದು ಸಮೀಕರಣ ಎಲ್ಲ ಅದೊಂದು ಏನಂದ್ರೆ ಬಹುಪದೋಕ್ತಿ ಐತಿ, ಅದು ಬರಲ್ಲ. ಎರಡನೇದು ಏನದ್ರಿ ಪಿ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಅದ, ಅದು ಏನಪ್ಪಾ ಅಂದ್ರೆ ಬರಲ್ಲ, ಯಾಕಂದ್ರೆ ಅದೊಂದು ಏನಂತಂದ್ರ ವರ್ಗ ಬಹುಪದೋಕ್ತಿ ಐತಿ. ಮೂರನೇದು 3x ಇಕ್ವಲ್ ಟು 9, ಇದೇನಪ್ಪಾ ಅಂದ್ರೆ ರೇಖಾತ್ಮಕ ಸಮೀಕರಣ ಐತಿ. ನಾಲ್ಕನೇ ಆಪ್ಷನ್ ನೋಡಿದ್ವಿ ಅಂತಂದ್ರ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4 ಇಸ್ ಇಕ್ವಲ್ ಟು 0, ಆಪ್ಷನ್ ಡಿ ಇದು ಏನಾಗೈತಿ ಅಂತಂದ್ರ ಒಂದು ವರ್ಗ ಸಮೀಕರಣ ಆಗೈತಿ. ನಂತರ ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು, ಅದೇ ರೀತಿಯಾದಂತಹ ಪ್ರಶ್ನೆ ಆದ್ರ ಆಪ್ಷನ್ಸ್ ಬೇರೆ ಬೇರೆ ಅದಾವ್ರಿ. ಇದನ್ನ ನೋಡಿದ್ವಿ ಅಂದ್ರೆ ಏನದ ನೋಡ್ರಿ, ಎಕ್ಸ್ ಘಾತ ಮೈನಸ್ 2 ಮೈನಸ್ 3x ಪ್ಲಸ್ 2 ಈಕ್ವಲ್ ಟು 0. ಎಕ್ಸ್ ಘಾತಾಂಕ ಪ್ಲಸ್ 2 ಇರಬೇಕು ಹೊರತಾಗಿ ಮೈನಸ್ 2 ಇರಬಾರ್ದು, ಒಂದೇ ಆಪ್ಷನ್ ಬರಲ್ಲ. ಎರಡನೇ ಆಪ್ಷನ್ ನೋಡಿದ್ರೆ 2x ಪ್ಲಸ್ 3 ಈಕ್ವಲ್ ಟು 0, ಅದೇನದ ರೀ ಇದೇನಂದ್ರೆ ರೇಖಾತ್ಮಕ ಸಮೀಕರಣ ಅದ, ಯಾಕಂದ್ರೆ ಇಲ್ಲಿ ಘಾತಾಂಕ ಏನದಂದ್ರೆ ಎಕ್ಸ್ ಘಾತಾಂಕ 1 ಅದ, ಹಿಂಗಾಗಿ ಇದು ಬರಲ್ಲ. ಮೂರನೇ ಆಪ್ಷನ್ ನೋಡಿದ್ವಿ ಅಂದ್ರೆ ಏನದ ರೀ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6, ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಈಕ್ವಲ್ ಟು 0, ಇದು ಏನಾಗೈತಿ ಅಂತಂದ್ರೆ ವರ್ಗ ಸಮೀಕರಣ ಆಗೈತಿ, ಯಾಕಂದ್ರೆ ಇಲ್ಲಿ ಇಸ್ ಈಕ್ವಲ್ ಟು ಸೈನ್ ಐತಿ, ಅಂತರ x ನ ಮಹತ್ತಮ ಘಾತ 2 ಐತಿ. ನಾಲ್ಕನೇ ಆಪ್ಷನ್ ನೋಡಿದ್ವಿ ಅಂತಂದ್ರೆ 2x ಕ್ಯೂಬ್ ಪ್ಲಸ್ 7x ಪ್ಲಸ್ 1 ಈಕ್ವಲ್ ಟು 0 ಅದ, ಅದು ಏನಾಗೈತಿ ಅಂತಂದ್ರೆ ಒಂದು ಘನ ಬಹುಪದೋಕ್ತಿ ಘನ ಸಮೀಕರಣ ಆಗುತ್ತೆ ಹೊರತಾಗಿ ವರ್ಗ ಸಮೀಕರಣ ಆಗಲ್ಲ. ನಾಲ್ಕನೇದು ಬರಲ್ಲ, ಆಪ್ಷನ್ 3 ಸರಿಯಾದಂತ ಉತ್ತರ ಆಗೈತಿ. ನಂತರ ನಾಲ್ಕನೇ ಪ್ರಶ್ನೆ, 5x ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು 2x ಪ್ಲಸ್ 3. ಓಕೆ, ಇನ್ನೊಂದ್ಸರಿ ಅದನ್ನ ನೋಡ್ಕೊಂಡು ಬರ್ಕೋತೇನ್ರಿ. ಇಲ್ಲಿ 5x ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು 2x ಪ್ಲಸ್ 3 ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ದೊರೆಯುವ ಸ್ಥಿರಾಂಕ. ಮೊದಲು ಇದ್ರೆ ಏನಂತಂದ್ರೆ ಆದರ್ಶ ರೂಪದೊಳಗೆ ಬರಿಬೇಕ್ರಿ. ಇದನ್ನ ಆದರ್ಶ ರೂಪದೊಳಗೆ ಬರಿಬೇಕಂದ್ರೆ ಏನ್ ಮಾಡೋಣ ಅಂತಂದ್ರೆ ಇಷ್ಟು ಕರೆಕ್ಟ್ ಆಗಿ ಎಡಗಡೆ ತೊಗೊಂಬರೋಣಂತ್ರಿ. ಓಕೆ, ಅದಕ್ಕಿಂತ ಮುಂಚೆ ಇದನ್ನ ಗುಣಿಸ್ಕೊಳ್ಳೋಣ. 2 ಈ ಬ್ರೊಕೆಟ್ ನಡ್ಬರ್ಕ ಮತ್ತೆ 2 ನಮಗೆ ಇಂಟು ಐತಿ, 2 2 4x ಪ್ಲಸ್ 2 3 6, ಇಷ್ಟೂನೇ ಎಡಗಡೆ ತೊಗೊಂಬರೋಣ. ಹಂಗಂದ್ರೆ ಇದೇನಾಗತ್ರಿ 5x ಸ್ಕ್ವೇರ್ ಮೈನಸ್ 4x, 6 ಎಡಗಡೆ ಹೋದ್ರೆ ಏನಾಗತ್ರಿ ಮೈನಸ್ 6 ಇಸ್ ಈಕ್ವಲ್ ಟು 0. ಓಕೆನಾ, ಇದು ಆದರ್ಶ ರೂಪ ಇಲ್ಲ ರೀ, ಇದು ಆದರ್ಶ ರೂಪದ. ಇದ್ರ ಆದರ್ಶ ರೂಪಕ್ಕೆ ಇದನ್ನೇನಾದ್ರೂ ಹೋಲಿಸಿದ್ವಿ ಅಂದ್ರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದನ್ನ ಹೋಲಿಸಿದ್ವಿ ಅಂದ್ರ ಇಲ್ಲಿ ಸಿ ಜಗದಾಗ ಏನೈತಿ ಅಂತಂದ್ರ ಮೈನಸ್ 6 ಐತಿ, ಹಂಗಂದ್ರ ಸ್ಥಿರಾಂಕಿ ಏನಾಗಿರ್ತೈತಿ ಅಂತಂದ್ರ ಮೈನಸ್ 6 ಆಗಿರ್ತೈತಿ. ಓಕೆ, ಸೊ ನಾಲ್ಕನೆಯ ಪ್ರಶ್ನೆಗೆ ಆಪ್ಷನ್ ಅನ್ನ ನೋಡಿದ್ರೆ ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗಿರ್ತೈತಿ. ಸೊ ಒಂದಿಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ನಮಗೆ 6 ಸಿಗೈತಿ ಅಂತಂದ್ರೆ ಪ್ಲಸ್ 6 ಹಾಕುವಂತ ಸಾಧ್ಯತೆ ಇರ್ತೈತಿ, ಅದು ಆಪ್ಷನ್ ಕೊಟ್ಟಿರ್ತಾನ್ರಿ, ಅದು ಆಪ್ಷನ್ ಅಲ್ಲ. 4 ಸರಿಯಾದಂತ ಉತ್ತರ ಆಪ್ಷನ್ ಡಿ ಮೈನಸ್ 6 ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ ಐದನೇ ಪ್ರಶ್ನೆ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 6, ಇದು 1. ಓಕೆ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 6, ಇದು ಏನಾಗೈತಿ ಅಂದ್ರೆ ಎಂತ ಒಂದು ಸಮೀಕರಣ ಆಗೈತಿ, ವರ್ಗ ಸಮೀಕರಣ, ರೇಖಾತ್ಮಕ ಸಮೀಕರಣ, ಘನ ಸಮೀಕರಣ ಅಥವಾ ಬಹುಪದೋಕ್ತಿನ ಇಲ್ಲಿ ನಾವು ಹೇಳ್ಬೇಕಾಗೈತಿ. ಮೊದಲಿಗೆ ಇದನ್ನ ಏನಪ್ಪಾ ಅಂತಂದ್ರೆ ಸಿಂಪ್ಲಿಫೈ ಮಾಡೋಣ, ಇದನ್ನ ಏನಪ್ಪಾ ಅಂದ್ರೆ ಸರಳೀಕರಿಸೋಣ, ಆನಂತರ ನಮ್ಗೆ ಗೊತ್ತಾಗ್ತೈತಿ ಇದು ಯಾವ ರೀತಿಯಾದಂತ ಒಂದು ಸಮೀಕರಣ ಆಗೈತಿ ಅಂತಂದೇಳಿ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 2 2x ಇಸ್ ಈಕ್ವಲ್ ಟು 6, 6 ಎಡಗಡೆ ಬರ್ಲಿ, ಅಂದ್ರೆ ಇದೇನಾಗುತ್ತೆ ಅಂತಂದ್ರೆ ಮೈನಸ್ 6 ಆಗುತ್ತೆ, ಇಸ್ ಈಕ್ವಲ್ ಟು 0. ಓಕೆ, ಇಲ್ಲಿ ಇಸ್ ಈಕ್ವಲ್ ಟು ಸೈನ್ ಐತಿ, ಇದೊಂದು ಸಮೀಕರಣ, ಬಹುಪದೋಕ್ತಿ ಅಲ್ಲ. ಆನಂತರ ಎಕ್ಸ್ ನ ಮಹತ್ತಮ ಘಾತ ಏನಪ್ಪಾ ಅಂದ್ರೆ 2 ಐತಿ, ಹಂಗಂದ್ರೆ ಇದೇನಂತಂದ್ರೆ ಒಂದು ವರ್ಗ ಸಮೀಕರಣ ಆಗಿರ್ತೈತಿ. ಆಪ್ಷನ್ ಬಿ ಎರಡನೇ ಆಪ್ಷನ್, ಆಪ್ಷನ್ ಬಿ ಏನಂತಂದ್ರೆ ಇದೊಂದು ವರ್ಗ ಸಮೀಕರಣ ಆಗೈತಿ. ನಂತರ ಆರನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, 2x ಸ್ಕ್ವೇರ್ ಇಸ್ ಈಕ್ವಲ್ ಟು 3x ಮೈನಸ್ 5, 2x ಸ್ಕ್ವೇರ್ ಇಸ್ ಈಕ್ವಲ್ ಟು 3x ಮೈನಸ್ 5,
ಈ ವರ್ಗ ಸಮೀಕರಣದ ಆದರ್ಶ ರೂಪ. ಆದರ್ಶ ರೂಪ ಅಂದ್ರೆ ಏನಂತಂದ್ರೆ ಎಲ್ಲವೂ ಎಡಗಡೆ ಇರ್ಬೇಕ್ರಿ, ಬಲಗಡೆ 0 ಇರಬೇಕು. ಇದೇನಾಗುತ್ತೆ 2x² ಮೈನಸ್ 3x, ಇದು ಹಿಂದೆ ಪ್ಲಸ್ ಐತ್ರಿ, ಎಡಗಡೆ ಬಂದ್ರೆ ಇದೇನಾಗುತ್ತೆ ಮೈನಸ್ 3x ಆಗುತ್ತೆ. ಇಲ್ಲಿ ಮೈನಸ್ ಐತಿ, ಎಡಗಡೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಪ್ಲಸ್ 5 ಆಗುತ್ತೆ, ಇಸ್ ಈಕ್ವಲ್ ಟು 0. ಓಕೆ, 2x² ಮೈನಸ್ 3x ಪ್ಲಸ್ 5 ಈಕ್ವಲ್ ಟು 0. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ 4ನೇದು ಏನಪ್ಪಾ ಅಂತಂದ್ರೆ ಸರಿಯಾದಂತ ಉತ್ತರ ಐತಿ. ನಂತರ 7ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 30 ಈ ಹೇಳಿಕೆಯ ಸಮೀಕರಣದ ರೂಪ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ವಾಕ್ಯ ರೂಪ, ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ, ಅದನ್ನ ನಾವೇನಪ್ಪಾ ಅಂದ್ರೆ ಸಮೀಕರಣಕ್ಕೆ ಕನ್ವರ್ಟ್ ಮಾಡ್ಬೇಕಾಗಿದೆ. ಓಕೆ, ಏನಂದ್ರಿ 2 ಅನುಕ್ರಮ ಧನ ಪೂರ್ಣಾಂಕಗಳು ಅಂತಂದ್ರೆ ಏನ್ರಿ 5 6 7 8 10 11 12 13 ಈ ರೀತಿಯಾಗಿರ್ಬೇಕು. ಸೊ ಒಂದಕ್ಕೆ ಮತ್ತೆ ಇನ್ನೊಂದಕ್ಕೆ ಏನಂದ್ರೆ ವ್ಯತ್ಯಾಸ ಏನಿರ್ತೈತಿ ಅಂದ್ರೆ ಒಂದಿರ್ತೈತಿ. ಈಗ ಒಂದ್ 5 ಇದ್ದಿದ್ದು 6 ಬರ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ಒಂದು ಕೂಡ್ಸಾಕತ್ತೀವಿ. ಸೊ ಹಂಗಂದ್ರೆ ಒಂದೇ ಒಂದು ಪೂರ್ಣಾಂಕ ಧನ ಪೂರ್ಣಾಂಕ ಎಕ್ಸ್ ಅನ್ಕೊಂಡ್ವಿ ಅಂದ್ರೆ ಮುಂದದ ಏನಾಗಿರ್ತೈತಿ ಅಂದ್ರೆ ಎಕ್ಸ್ ಪ್ಲಸ್ 1 ಆಗಿರ್ತೈತಿ. ಓಕೆ, ಸೊ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 30 ಸರಿಯಾದಂತ ಉತ್ತರ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗ್ಯದ. ನಂತರ 8ನೆಯ ಪ್ರಶ್ನೆ, ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ವರ್ಗ ಸಮೀಕರಣದ ಶೋಧಕವು. ನಾನು ನಿಮ್ಗೆ ಆಗಲೇ ಎಕ್ಸ್ಪ್ಲನೇಷನ್ ಒಳಗೆ ಇದನ್ನ ನಾನು ನೆನ್ಪಿಟ್ಕೊಡಿ ಅಂತ ಹೇಳಿದೆ. ಶೋಧಕ ಬೆಲೆ ಏನಾಗಿರ್ತೈತಿ ಅಂತಂದ್ರೆ b² ಮೈನಸ್ 4ac ಆಗಿರ್ತೈತಿ. ಓಕೆ, ಆ ಸೂತ್ರ ನಮ್ಗೆ ಚೆನ್ನಾಗಿ ನೆನಪಿತ್ತಂದ್ರೆ ಇದು ಸಹಿತ ಈಸಿಯಾಗಿ ನೆನ್ಬೋದಿರ್ತೈತಿ. ಸೊ b² ಮೈನಸ್ 4ac 1ನೇ ಆಪ್ಷನ್ ಏನಪ್ಪಾ ಅಂತಂದ್ರೆ ಸರಿಯಾದಂತ ಉತ್ತರ ಆಗಿರ್ತೈತಿ. ಇದು ಏನಂತಂದ್ರೆ ಇದು ಏನಾಗಿರ್ತೈತಿ ಅಂದ್ರೆ ವರ್ಗ ಸಮೀಕರಣದ ಶೋಧಕ ಆಗಿರ್ತೈತಿ. ನಂತರ 9ನೆಯ ಪ್ರಶ್ನೆ, x² ಪ್ಲಸ್ 4x ಪ್ಲಸ್ 4 ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯು. ಓಕೆ, ಮೊದಲಕ್ಕೆ ಅದನ್ನ ಬರ್ಕೊಳ್ಳೋಣಂತ್ರಿ. x² ಪ್ಲಸ್ 4x ಪ್ಲಸ್ 4 ಇಸ್ ಈಕ್ವಲ್ ಟು 0. ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿದ್ರೆ, ಅಂದ್ರೆ ಇದನ್ನ ಸಾಮಾನ್ಯ ರೂಪಕ್ಕೆ ಕಂಪೇರ್ ಮಾಡಿದ್ರೆ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಕಂಪೇರ್ ಮಾಡಿದ್ರೆ ಏನಾಗುತ್ತೆ, x² ನ ಸಹಗುಣಕ ಏನದ್ರಿ ಇಲ್ಲಿ 1 ಅದ, a ಈಕ್ವಲ್ ಟು 1 ಆಗುತ್ತೆ, b ಇಸ್ ಈಕ್ವಲ್ ಟು 4, ಆನಂತರ c ಇಸ್ ಈಕ್ವಲ್ ಟು ಏನಾಗುತ್ತೆ 4 ಆಗುತ್ತೆ. ಓಕೆ, ಸರಿನಾ? ಎ ಬಿ ಸಿ ಸಿಕ್ಕುರಿ, ಎ ಬಿ ಸಿ ಸಿಕ್ಕು ಅಂದ್ರೆ ಶೋಧಕದ ಬೆಲೆ ಈಸಿಯಾಗಿ ಕಂಡುಹಿಡಿಯಬಹುದು. ಶೋಧಕ ಇಸ್ ಈಕ್ವಲ್ ಟು b² ಮೈನಸ್ 4ac. b² ಅಂದ್ರೆ ಏನದ್ರಿ, ಬಿ ಜಾಗದ 4 ಅದ, ಅಂದ್ರೆ ಇದೇನಾಗತ್ರಿ 4² ಮೈನಸ್ 4, ಎ ಅಂದ್ರೆ ಏನದರಿ 1 ಅದ, ಸಿ ಅಂದ್ರೆ ಏನದರಿ 4 ಅದ. ಸರಿನಾ? ರೈಟ್. 4² ಅಂದ್ರೆ 16 ಮೈನಸ್ 4 4 4 4 16, 16 ಮೈನಸ್ 16 ಅಂದ್ರೆ ಏನ್ ಬರ್ತರಿ 0 ಬರ್ತೈತಿ. ಅಂದ್ರೆ ಈ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆ ಏನಾಗಿರ್ತೈತಿ ಅಂತಂದ್ರೆ 0 ಆಗಿರ್ತೈತಿ. 9ನೆಯ ಪ್ರಶ್ನೆ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 10ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು 0 ಆದಾಗ. ಸೊ ಹಿಂದಿನ ಪ್ರಶ್ನೆ ತರಾನೇ ಇದೆ, ಆದ್ರೆ ಆತರ ಎಲ್ಲ ರೀ. ಒಂದು ವೇಳೆ ಶೋಧಕದ ಬೆಲೆ ಇಲ್ಲಿ ನಮಗೆ 0 ಬಂದಿತ್ತು, ಇಲ್ಲಿ ಏನಪ್ಪಾ ಅಂದ್ರೆ 0 ಆದಾಗ ಏನಾಗಿರ್ತೈತಿ ಅಂತ ಕೇಳಿದ್ರೆ. ಓಕೆ, ಸೊ b² ಮೈನಸ್ 4ac ಅನ್ನೋದು ಏನಾದ್ರು 0 ಆಗಿತ್ತಪ್ಪ ಅಂತಂದ್ರೆ ನಿಮ್ಗೆ ನಾ ಎಕ್ಸ್ಪ್ಲನೇಷನ್ ಒಳಗೆ ಹೇಳಿದ್ದೆ, x ಈಕ್ವಲ್ ಟು ಏನಾಗುತ್ತೆ ಮೈನಸ್ b/2a ಆಗ್ತತಿ. ಅಲ್ಲಿ ಎರಡು ಮೂಲಗಳು ಏನಾಗಿರ್ತಾವ ಅಂತಂದ್ರೆ ಸಮ ಆಗಿರ್ತಾವು ಅಂತ ಹೇಳಿದ್ವಿ. ಓಕೆನಾ? ಸೊ ಎರಡು ಮೂಲಗಳು ಏನಾಗಿರ್ತಾವ ಅಂದ್ರೆ ಸಮ ಆಗಿರ್ತಾವು, ಆನಂತರ ವಾಸ್ತವ ಸಂಖ್ಯೆಗಳಾಗಿರ್ತಾವ ಅಂತ ಹೇಳಿದ್ವಿ. ಆಪ್ಷನ್ಸ್ ಅನ್ನ ನೋಡ್ಕೋತ ಹೋದ್ವಿ ಅಂತಂದ್ರೆ 1ನೇ ಆಪ್ಷನ್ ಏನೈತ್ರಿ, 2 ಸಮನಾದ ಮೂಲಗಳನ್ನು ಹೊಂದಿರುತ್ತದೆ. ಇದು ಸರಿಯಾದಂತ ಉತ್ತರ. ಓಕೆ, ಸಾರಿ 10ನೇ ಪ್ರಶ್ನೆ ಅಲ್ರಿ, ಸರಿ 10ನೇ ಪ್ರಶ್ನೆ ಆಪ್ಷನ್ ಎ ಏನದ ನೋಡ್ರಿ, ಭಿನ್ನ ವಾಸ್ತವ ಮತ್ತು ಅಭಾಗಲಬ್ಧ ಭಿನ್ನವಾಗಿರಲರಿ ಸಮವಾಗಿರ್ತಾವ. ಆಪ್ಷನ್ ಎ ಹೋಯ್ತು. ಎರಡನೇದು ವಾಸ್ತವ ಮತ್ತು ಸಮ, ಇದು ಸರಿಯಾದಂತ ಉತ್ತರ ಆಗಿರ್ತೈತಿ. ಒಂದು ವೇಳೆ ಶೋಧಕದ ಬೆಲೆ 0 ಆಗಿತ್ತು ಅಂತಂದ್ರೆ ಅಲ್ಲಿರುವಂತಹ ಮೂಲಗಳು ಏನಾಗಿರ್ತಾವ ಅಂತಂದ್ರೆ ವಾಸ್ತವ ಮತ್ತು ಸಮ ಆಗಿರ್ತಾವು. ವಾಸ್ತವ ಮತ್ತು ಸಮ ಆಗಿರ್ತಾವು. ಆಪ್ಷನ್ ಬಿ ಸರಿಯಾದಂತ ಉತ್ತರ. ಸಿ ಮತ್ತೆ ಡಿ ನೋಡ್ಬಿಡೋಣ. ಸಿ ಆಪ್ಷನ್ ಏನಂದ್ರೆ ನೋಡ್ರಿ, ಭಿನ್ನವಾಗಿರ್ತಾವು, ಭಿನ್ನ ವಾಸ್ತವ ಮತ್ತು ಭಾಗಲಬ್ಧ ಭಿನ್ನವಾಗಿರಲ್ಲ. 4ನೇ ಆಪ್ಷನ್ ವಾಸ್ತವ ಮೂಲಗಳಿಲ್ಲ. ಒಂದು ವೇಳೆ ಇದೇನಾದ್ರೂ ಇದು 0ಗಿನ ಕಡಿಮೆ ಇತ್ತಂದ್ರ ಅವಾಗ ಏನಪ್ಪಾ ಅಂದ್ರೆ ವಾಸ್ತವ ಮೂಲಗಳು ಇರಂಗಿಲ್ಲ. ಒಂದು ವೇಳೆ 0 ಆಗಿತ್ತಂತಂದ್ರ ವಾಸ್ತವ ಮತ್ತು ಸಮವಾದಂತ 2 ಮೂಲಗಳು ಇರ್ತಾವ. ಸರಿನಾ? 11ನೆಯ ಪ್ರಶ್ನೆ, x² ಮೈನಸ್ 2x ಪ್ಲಸ್ 1 x² ಮೈನಸ್ 2x
ಪ್ಲಸ್ 1 ಇಸ್ ಈಕ್ವಲ್ ಟು 0. ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು, ಇದ್ರದ್ದು ಮೂಲಗಳ ಸ್ವಭಾವಗಳು ಯಾವ ರೀತಿ ಇರ್ತೈತಿ ಅಂತ ಕೇಳಿದಾರೆ. ಸೊ ಹಂಗಂದ್ರೆ ಇದನ್ನ ಏನ್ ಮಾಡೋಣ ಅಂತಂದ್ರೆ ಇದನ್ನ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಇದ್ರ ಜೊತೆ ಏನಪ್ಪಾ ಅಂತಂದ್ರೆ ಹೋಲಿಸಿ ನೋಡಿದಾಗ ಏನಾಗುತ್ತೆ ಅಂದ್ರೆ a ಈಕ್ವಲ್ ಟು ಏನದ್ರಿ x1 ಸಹಗುಣಕ 1 ಬರ್ತೈತಿ. ಆಂತರ b ಬೆಲೆ ಏನದ ಅಂತಂದ್ರೆ ಇಲ್ಲಿ -2 ಅದ, c ಬೆಲೆ ಏನದ್ರಿ 1 ಅದ. ಶೋಧಕದ ಬೆಲೆ ಏನಾಗತ್ತಪ್ಪ ಅಂದ್ರೆ b² ಮೈನಸ್ 4ac. ಬೀಜಲ್ಲಿ ಏನ್ ಬರ್ತೀರಿ -2 ಹಾಕ್ತೀವಿ, -2 ಸ್ಕ್ವೇರ್ ಮೈನಸ್ 4 ಇಂಟು a ಅಂದ್ರೆ ಏನದ್ರಿ 1, c ಅಂದ್ರೆ ಏನದ್ರಿ 1. ಓಕೆ, -2 ಘಾತ 2 ಅಂತಂದ್ರೆ ಏನಾಗತ್ರಿ -2 ಇಂಟು -2 ಪ್ಲಸ್ ಆಗುತ್ತೆ. ಸೊ 4 ಬರ್ತೈತಿ, -4 4 ಹೋದ್ರೆ ಏನಾಗುತ್ತೆ ಅಂತಂದ್ರೆ 0 ಬರ್ತೈತಿ. ಇದು ಏನಾಗೈತೆ ಅಂತಂದ್ರೆ ಇಲ್ಲಿ ನಮಗ ಇಲ್ಲಿ ಬರುವಂತ ಶೋಧಕ ಏನಪ್ಪಾ ಅಂದ್ರೆ 0ಗೆ ಸಮವಾಗೈತಿ. ಹಂಗಂದ್ರೆ ಇಲ್ಲಿ ಬರುವಂತ ಉತ್ತರಗಳು ಏನಾಗಿರ್ತಾವ ಅಂತಂದ್ರ ವಾಸ್ತವ ಮತ್ತು ಸಮ ಆಗಿರ್ತಾವ. ಆಪ್ಷನ್ಸ್ ಅನ್ನ ನೋಡಿದ್ರೆ 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಇದು ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ ಆಗಿರ್ತದೆ. 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತೈತಿ. ಸೊ ಅದನ್ನ ಅಷ್ಟಕ್ಕೆ ಬಿಡೋದು ಬೇಡ್ರಿ, ಉಳಿದ ಆಪ್ಷನ್ಸ್ ಅನ್ನು ನೋಡೋಣ. ಎರಡನೇ ಆಪ್ಷನ್ ಏನದು ನೋಡ್ರಿ, 2 ಭಿನ್ನವಾದ ವಾಸ್ತವ ಹಾಗೂ ಭಾಗಲಬ್ಧ ಮೂಲಗಳನ್ನು ಹೊಂದಿರುತ್ತದೆ. ಇಲ್ಲಿ ಭಿನ್ನವಾಗಿರೋಲ್ರಿ, ಸಮವಾಗಿರ್ತಾವ. ನಂತರ ಮೂರನೇ ಆಪ್ಷನ್ ನೋಡಿದ್ರೆ 2 ಭಿನ್ನವಾದ ವಾಸ್ತವ ಹಾಗೂ ಅಭಾಗಲಬ್ಧ ಮೂಲಗಳನ್ನು ಹೊಂದಿರುತ್ತವೆ. ಭಿನ್ನವಾಗಿರಲ್ಲ ರೀ, ಸಮವಾಗಿರ್ತಾವ. ನಾಲ್ಕನೇ ಆಪ್ಷನ್ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಇದು ಬರಂಗಿಲ್ಲ. ಯಾಕಂತಂದ್ರ ಅದು ಯಾವಾಗ ಬರ್ತೈತಿ ಅಂತಂದ್ರ ಈ ಒಂದು ಶೋಧಕ 0ಗಿನ ಕಡಿಮೆ ಇದ್ರೆ ಅಥವಾ ಅದು ಋಣ ಪೂರ್ಣಾಂಕವಾಗಿದ್ರು ಅಂದ್ರೆ ಅವಾಗ ಅದು ಬರ್ತೈತೆ, ಹೊರತಾಗಿ ಇಲ್ಲ ಅಂದ್ರೆ ಬರಲ್ಲ. ಸೊ ಹಿಂಗಾಗಿ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತದೆ. ನಂತರ 12ನೇ ಪ್ರಶ್ನೆ, x² ಪ್ಲಸ್ 6x ಪ್ಲಸ್ k ಈಕ್ವಲ್ ಟು 0. x² ಪ್ಲಸ್ 6x ಪ್ಲಸ್ k ಇಸ್ ಈಕ್ವಲ್ ಟು 0. ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮವಾಗಿದ್ದರೆ ಏನಾಗತ್ತವ್ರಿ, ವಾಸ್ತವ ಮತ್ತು ಸಮವನ್ನಾಗತ್ತಾರ. ವಾಸ್ತವ ಮತ್ತು ಸಮ ಅಂತಂದು ಹೇಳಾಕತ್ತಾರ ಅಂತಂದ್ರೆ ಇಲ್ಲಿ ಅದನ್ನ ಬರ್ಕೊಂಡ್ಬಿಡ್ತೇನ್ರಿ ನಾನು. ವಾಸ್ತವ ಮತ್ತು ಸಮ ಮೂಲಗಳು ವಾಸ್ತವ ಮತ್ತು ಸಮ ಆಗ್ಯಾವ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರ ಅದರದ್ದು ಶೋಧಕದ ಬೆಲೆ ಏನಾಗಿರ್ತೈತಿ ಅಂತಂದ್ರ 0 ಆಗಿರ್ತೈತಿ ಅಂತ ಅರ್ಥ. ಓಕೆ, ರೈಟ್. ವಾಸ್ತವ ಮತ್ತು ಸಮವಾಗಿದ್ದರೆ ಕೆ ಬೆಲೆ ಏನಾಗಿರ್ತೈತಿ ಅಂತ ಹೇಳಕತ್ತಾರ. ಸೊ ವಾಸ್ತವ ಮತ್ತು ಸಮ ಆಗೈತಿ ಅಂತಂದ್ರೆ ಡೆಲ್ಟಾ ಈಕ್ವಲ್ ಟು 0 ಆಗಿರ್ತೈತಿ, ಶೋಧಕದ ಬೆಲೆ 0 ಆಗಿರ್ತೈತಿ. ಅಂದ್ರೆ b² ಮೈನಸ್ 4ac ಬೆಲೆ ಏನಾಗಿರ್ತೈತಿ ಅಂತಂದ್ರೆ 0 ಆಗಿರ್ತೈತಿ. ಓಕೆ, ಸೊ b² ಮೈನಸ್ 4ac ಬೆಲೆ 0 ಆಗಿರ್ತೈತಿ ಅಂದ್ರೆ ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ ಸಾಮಾನ್ಯ ರೂಪಕ್ಕೆ ಹೋಲಿಸಿದ್ವಿ ಅಂತಂದ್ರೆ, ಓಕೆ ಇದಿಲ್ರಿ, ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0ಗೆ ಏನಾದ್ರು ಹೋಲಿಸಿದ್ವಿ ಅಂದ್ರೆ a ಬೆಲೆ ಏನ್ ಬರ್ತೈತಿ ಅಂದ್ರೆ 1 ಬರ್ತೈತಿ. x² ನ ಸಹಗುಣಕ 1 ಅದ. ಆ ನಂತರ x ನ ಸಹಗುಣಕ b, ಇಲ್ಲಿ ಏನದರಿ b ಬೆಲೆ 6 ಅದ. ಆ ನಂತರ c ಬೆಲೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ k ಆಗತ್ತೆ. ಓಕೆ, ಸೊ b² ಮೈನಸ್ 4ac ಈಕ್ವಲ್ ಟು 0 ಅಂತಂದ್ರೆ b ಅಂದ್ರೆ ಎಷ್ಟದರಿ 6 ಅದ. ಹಂಗಂದ್ರೆ ಇದೇನಾಗತ್ರಿ 6² ಮೈನಸ್ 4ac 4 ಇಂಟು a ಅಂದ್ರೆ ಎಷ್ಟದರಿ 1 ಅದ. c ಅಂದ್ರೆ ಎಷ್ಟದರಿ k ಅದ. ಇದ್ರ ಬೆಲೆ ಏನಾಗತ್ತಪ್ಪ ಅಂದ್ರೆ 0 ಆಗಿರುತ್ತೆ. ಓಕೆ, 6² ಅಂದ್ರೆ 36. ಓಕೆ, ಮೈನಸ್ -4 ಇಂಟು k ಅಂದ್ರೆ ಏನಾಗತ್ರಿ -4k ಇಸ್ ಈಕ್ವಲ್ ಟು 0. 4k ಬಲಗಡೆ ಹೋಗ್ಲಿ, ಇದು 36 ಎಡಗಡೆ ಉಳ್ಳಿ, ಅಂದ್ರೆ ಇದೇನಾಗತ್ರಿ 36 ಇಸ್ ಈಕ್ವಲ್ ಟು 4k, ರೈಟ್. ಓಕೆ, ಸೊ 4 ಎಡಗಡೆ ಬಂದ್ರೆ ಏನಾಗುತ್ತೆ 36 ಬಾಗ್ಲಿ 4 ಆಗತ್ರಿ ಇಸ್ ಈಕ್ವಲ್ ಟು k. 4 ಒಂದೇ 4, 4 9 36 ಅಂದ್ರೆ ಏನಾಗತ್ರಿ k ಇಸ್ ಈಕ್ವಲ್ ಟು 9 ಆಗುತ್ತೆ. k ಬೆಲೆ 9 ಆಗಿರುತ್ತದೆ. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತದೆ. ಸರಿನಾ, ರೈಟ್. ಸೊ 1 ರಿಂದ 12 ಪ್ರಶ್ನೆಗಳನ್ನ ನಾವು ಇದ್ರೊಳಗೆ ನೋಡಿದ್ವಿ. ಸೊ ಒಂದ್ ಕೆಲಸ ಮಾಡ್ರಿ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇನ್ನು 4 ಲೆಕ್ಕಗಳದಾವ್, ಅದನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 13 ಲೆಕ್ಕ ಏನದ ನೋಡ್ರಿ, ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಭಿನ್ನ ಆದಾಗ. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಏನದರಿ ದಟ್ ಅಲ್ಲಿ ಇರುವಂತಹ ಒಂದು ಶೋಧಕದ ಬಗ್ಗೆ ಇಲ್ಲಿ ಏನಂತಂದ್ರೆ ಮಾತಾಡಿದಾರೆ. ಓಕೆ, ಒಂದ್ ವೇಳೆ ಏನಾದ್ರೂ ದಟ್ ಮೂಲಗಳು ವಾಸ್ತವ ಮತ್ತು ಭಿನ್ನ ಆಗಿತ್ತು ಅಂತಂದ್ರ b² ಮೈನಸ್ 4ac ಬೆಲೆ ಏನಾಗಿರ್ಬೇಕು ಅಂತಂದ್ರೆ ಅದೇನಾಗಿರ್ಬೇಕಂದ್ರೆ ಧನ ಪೂರ್ಣಾಂಕವಾಗಿರ್ಬೇಕು. ಅಂದ್ರೆ ಏನಂತಂದ್ರೆ ಅದು 0ಕಿಂತ ಹೆಚ್ಚಿಗೆ ಇರಬೇಕು. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರ ಆಪ್ಷನ್
ಡಿ ಸರಿಯಾದಂತ ಉತ್ತರ ಆಗೈತಿ. ಓಕೆನಾ, ರೈಟ್. ಸೊ ದಟ್ ನಾನು ನಿಮ್ಗೆ ಪದೇ ಪದೇ ಇದನ್ನ ರಿಮೈಂಡ್ ಮಾಡ್ತೀನಿ. ಏನಪ್ಪಾ ಅಂತಂತಂದ್ರೆ ಒಂದ್ ವೇಳೆ ಶೋಧಕದ ಬೆಲೆ ಏನ್ರಿ, ಸಾರಿ ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನೆ ರೀ. ಒಂದ್ ವೇಳೆ ಶೋಧಕದ ಬೆಲೆ ಧನ ಪೂರ್ಣಾಂಕವಾಗಿತ್ತು ಅಥವಾ ಸೊನ್ನೆಕಿನ ಹೆಚ್ಚಿಗೆ ಇತ್ತು ಅಂತಂದ್ರ ಅವಾಗ ಏನಾಗಿರ್ತಾವ ಅಂತಂದ್ರ ಮೂಲಗಳ ಬೆಲೆ ವಾಸ್ತವ ಮತ್ತು ಭಿನ್ನವಾಗಿರ್ತಾವು. ಆ ನಂತರ ಒಂದ್ ವೇಳೆ ಅದು 0 ಆಗಿತ್ತು ಅಂತಂತಂದ್ರ ಸಮ ಆಗಿರ್ತಾವು, ಆ ನಂತರ ವಾಸ್ತವ ಸಂಖ್ಯೆಗಳಾಗಿರ್ತಾವು. ಆ ನಂತರ ಒಂದ್ ವೇಳೆ ಏನಾದ್ರೂ ಅದು 0ಗಿನ್ನ ಕಡಿಮೆ ಇತ್ತು ಅಥವಾ ನೆಗೆಟಿವ್ ಇತ್ತು ಅಂತಂದ್ರ ಅಲ್ಲಿ ಏನಾಗಿರ್ತಾವ ಅಂತಂದ್ರ ವಾಸ್ತವ ಮೂಲಗಳು ಇರುವುದಿಲ್ಲ. ಸರಿನಾ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ನಂತರ 14ನೆಯ ಪ್ರಶ್ನೆ ಏನದ ನೋಡ್ರಿ. x - 3 ಇಂಟು x + 2 = 0 ಸಮೀಕರಣದ ಮೂಲಗಳು. ಅತಿ ಈಸಿ ಆದಂತ ಪ್ರಶ್ನೆ ಕೇಳಿದ್ರಿ. x - 3 ಇಂಟು x + 2 = 0 ಇದ್ರ ಮೂಲಗಳನ್ನ ಕೇಳಿದಾನ. ಸೊ ಇದ್ರ ಮೂಲಗಳ ಕಂಡುಹಿಡಿಬೇಕು ಅಂತಂದ್ರ ಒಂದು ಇವೆರಡರ ಗುಣಲಬ್ಧ 0 ಆಗೈತಿ ಅಂತಂದ್ರ ಒಂದು ಇದು 0 ಆಗಿರ್ಬೇಕು ಅಥವಾ ಏನಪ್ಪಾ ಅಂತಂದ್ರ ಇದು 0 ಆಗಿರ್ಬೇಕು. ಓಕೆ, ಸೊ ಇದು 0 ಆಗಿತ್ತು ಅಂತಂದ್ರ -3 ಬಲಗಡೆ ಬಂದ್ರೆ ಇದೇನಾಗತ್ರಿ +3 ಆಗ್ತತಿ. ಒಂದು ಮೂಲ ಏನಾಗಿರ್ತೈತಿ ಅಂದ್ರೆ 3 ಆಗಿತ್ತು ಅಂತಂದ್ರ ಇಲ್ಲಿ +2 ಎಡಗಡೆ ಬಲಗಡೆ ಹೋದ್ರೆ -2 ಆಗುತ್ತೆ. ಒಂದು 3 ಆಗಿತ್ತು ಅಂದ್ರೆ ಇನ್ನೊಂದು ಏನಾಗಿರ್ತೈತಿ ಅಂತಂದ್ರ -2 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರುತ್ತೆ. ನಂತರ 15ನೆಯ ಪ್ರಶ್ನೆ 2x - 3 ಇಂಟು x + 5 = 0. 2x - 3 ಇಂಟು x + 5 = 0. ವರ್ಗ ಸಮೀಕರಣದ ಒಂದು ಮೂಲವು -5 ಆದಾಗ ಅದರ ಮತ್ತೊಂದು ಮೂಲವು, ಒಂದು ಮೂಲ -5 ಆಗಿತ್ತು ಅಂದ್ರೆ ಇನ್ನೊಂದು ಮೂಲವನ್ನ ಕಂಡುಹಿಡ್ರಿ ಅಂತ ಹೇಳಕತ್ತಾರ. ಒಂದ್ ಕೆಲಸ ಮಾಡೋದ್ರೆ ಇದ್ರ ಮೂಲಗಳನ್ನ ಕಂಡುಹಿಡಿದು ಬಿಡೋಣ. ಒಂದ್ -5 ಆಗಿತ್ತು ಅಂದ್ರೆ ಇನ್ನೊಂದು ಬೇರೆ ಆಗಿರ್ತೈತಿ ಅಂತ ನಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಇವೆರಡು ಗುಣಾಕಾರ 0 ಆಗೈತಿ ಅಂತಂದ್ರೆ ಏನಾಗಿರ್ತೈತಿ ಅಂತಂದ್ರೆ 2x - 3 = 0 ಆಗಿರ್ತೈತಿ ಅಥವಾ x + 5 ಬೆಲೆ ಏನಾಗಿರ್ತೈತಿ ಅಂದ್ರೆ 0 ಆಗಿರ್ತೈತಿ. ಓಕೆ, ರೈಟ್. ಸೊ ಇಲ್ಲಿ -3 ಬಲಗಡೆ ಹೋದ್ರೆ ಏನಾಗತ್ರಿ +3 ಆಕೈತಿ. ಇಲ್ಲಿ 2 ಬಲಗಡೆ ಹೋದ್ರೆ ಇವೆರಡರ ನಂಬರ್ ಗುಣಾಕಾರ ಐತಿ. ಈ ಕಡೆ ಬಂದ್ರೆ ಏನಾಗತ್ತಪ್ಪ ಅಂದ್ರೆ ಭಾಗಾಕಾರ ಆಗತ್ತ. ಇದು 3/2 ಆಗಿರ್ತೈತಿ. ಆ ನಂತರ ಇಲ್ಲಿ +5 ಬಲಗಡೆ ಹೋದ್ರೆ -5 ಆಗಿರ್ತೈತಿ. ಅಂದ್ರೆ ಅವ್ರು ಆಲ್ರೆಡಿ ಕೊಟ್ಟಾರ ಒಂದು ಮೂಲ -5 ಆಗಿತ್ತು ಅಂತಂದ್ರ ಇನ್ನೊಂದು ಮೂಲ ಏನಾಗಿರ್ತೈತಿ ಅಂತಂದ್ರ 3/2 ಆಗಿರ್ತೈತಿ. ಅದರ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗ್ಯದ. ರೈಟ್. 16ನೆಯ ಪ್ರಶ್ನೆ ಏನಂತ ನೋಡ್ರಿ. 2x² + ax + r = 0. 2x² + ax + r = 0. ವರ್ಗ ಸಮೀಕರಣದ ಒಂದು ಮೂಲವು 2 ಆದಾಗ ಏನ ಬೆಲೆ. ಇದರೊಳಗೆ ಏನಪ್ಪಾ ಅಂತಂದ್ರೆ ಇದ್ರದ್ದು ಒಂದು ಮೂಲ 2 ಆಗೈತಿ ಅಂತಾರೆ. ಓಕೆ, ಹಂಗಂದ್ರೆ ಇದೇನಪ್ಪಾ ಅಂದ್ರೆ ಅದ್ರ ಬೆಲೆ 2. ಒಂದು ಮೂಲ ಏನಾಗೈತಿ ಅಂದ್ರೆ 2 ಆಗೈತಿ. ಹಂಗಂದ್ರ ಎ ಬೆಲೆ ಏನಾಗಿರ್ತೈತಿ ಅಂತ ಕೇಳೋಣ. ಸೊ ಇದ್ರ ಮೂಲ 2 ಅಂತಂದ್ರೆ ಈ 2 ಬೆಲೆಯನ್ನ x ಇದ್ದಲ್ಲಿ ಹಾಕಿದ್ವಿ ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಸ್ಯಾಟಿಸ್ಫೈ ಆಗ್ತತಿ, ಅಂದ್ರೆ ನಮಗೆ = 0 ಬರ್ತೈತಿ ಅಂತ ಅರ್ಥ. ಓಕೆ, ಹಂಗಂದ್ರೆ ಇಲ್ಲಿ x ಇದ್ದಲ್ಲಿ 2 ಹಾಕೋಣ. ಇದೇನಾಗತ್ರಿ 2 ಇಂಟು 2² ಪ್ಲಸ್ ax ಅಂದ್ರೆ a ಇದ್ದಲ್ಲಿ ಏನ್ರಿ ಗೊತ್ತಿಲ್ಲ ನಮ್ಗೆ. x ಇದ್ದಲ್ಲಿ ಏನ್ ಬರ್ಕೋತೀವ್ರಿ 2 ಬರ್ಕೋತೀವಿ. ಅವರ ಕೊಟ್ಟಿದ್ರಲ್ಲಿ +r = 0. ಓಕೆ, 2 ಸ್ಕ್ವೇರ್ ಅಂದ್ರೆ ಏನ್ ಬರ್ತೀರಿ 4 ಬರ್ತದ. 2 ಇಂಟು a ಅಂದ್ರೆ 2a ಬರ್ತತಿ. ಒಂದು ನಿಮಿಷ ಏನ್ ಬರೆಯಕತ್ತೀವಿ ಇಲ್ಲಿ ಪ್ಲಸ್ ನಂತರ +r = 0. 4 2 8 ಪ್ಲಸ್ 2a ಪ್ಲಸ್ r = 0. 8 6 ಸೇರಿಸಿದ್ರೆ 14 ಆಗತ್ರಿ. ಓಕೆ, ಅದನ್ನ ಬಲಗಡೆ ಕಳಿಸ್ಬಿಡೋಣ. ಇದೇನಾಗತ್ತಪ್ಪ ಅಂತಂದ್ರೆ -14 ಆಗ್ತತಿ. a = ಇವೆರಡರ ನಡುವೆ ಇಂಟು ಐತ್ರಿ. ಈ ಕಡೆ ಬಂದ್ರೆ ಏನಾಗುತ್ತೆ ಅಂದ್ರೆ ಬಾಗ್ಲೇ ಆಗುತ್ತೆ. 2 1 2 2 7 14 ಅಂದ್ರೆ a = ಏನ್ ಬರ್ತಂತಂದ್ರ -7 ಬರ್ತತಿ. ಓಕೆ, ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರ್ತತಿ. ಓಕೆ, ಸೊ ಈ ಒಂದು ಪ್ರಶ್ನೆನ ಜುಲೈ 2021 ಕೇಳಿದ್ದ. ಸ್ವಲ್ಪ ಈ ಪ್ರಶ್ನೆ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಈ ರೀತಿಯಾದಂತ ಪ್ರಶ್ನೆ ಯಾವ್ದು ನಾವು ನಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಯಾವುದೇ ರೀತಿಯಾದಂತ ಸಾಲ್ವ್ ಮಾಡಿಲ್ಲ. ಇದ್ರೊಳಗೂ ಇದು ಒಂದೇ ಪ್ರಶ್ನೆ ಇರೋದು. ಸರಿನಾ, ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ರಿ. ಇವಿಷ್ಟು ಪ್ರಶ್ನೆಗಳು ಏನಂತಂದ್ರ ನಮ್ಮ ಒಂದು ವರ್ಗ ಸಮೀಕರಣಗಳ ಪಾಠದ ಮೇಲೆ ಬರುವಂತಹ ಬಹು ಆಯ್ಕೆಯ ಪ್ರಶ್ನೆಗಳಾಗಿದ್ದು. ಓಕೆ, ಸೊ ನಮ್ಮ ಎಕ್ಸಾಮಿಗೆ ಕೇಳಿದ್ದ ಅಂತಂದ್ರೆ ಇದೇ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾನ. ಇದನ್ನ ಬಿಟ್ಟು ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳುದಿಲ್ಲ. ಓಕೆನಾ, ಇವನ್ನ ಏನಪ್ಪಾ ಅಂದ್ರೆ ಚೆನ್ನಾಗಿ ನೀವೇನಂತಾರೆ ಪ್ರಾಕ್ಟೀಸ್ ಮಾಡ್ಕೊಡ್ರಿ.
ರೈಟ್. ಓಕೆ, ಸೊ ನಾವು ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಸರಿ. ಇಲ್ಲ ಸರ್ ದಟ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ನೀವು ನಮ್ಮ ಒಂದು ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಅನ್ನ ಮಾಡಿರಿ, ಸ್ವಲ್ಪ ಹೊತ್ತಿನೊಳಗ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸ ಮಾಡಿರ್ತೀನಿ. ಓಕೆನಾ, ರೈಟ್. ಸೊ ದಟ್ ಚೆನ್ನಾಗಿ ಓದ್ಕೊಡ್ರಿ, ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ, ಆನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.